ವಿದ್ಯಾನಂದರು ಎರಡು ಒಳ್ಳೆ ಉದಾಹರಣೆಗಳನ್ನು ಕೊಡ್ತಾರೆ. ಬ್ರಿಟಿಷ್ ಟೈಮ್ ಇದು. ಆನೆಗೆ ಯು ಆಕಾರದ ನಾಮ ಹಾಕಬೇಕಾ ವೈ ಆಕಾರದ ನಾಮ ಹಾಕಬೇಕಾ ಅಂತ ಚರ್ಚೆ ಆಗತ್ತೆ. ಆನೆಗೆ ನಾಮ ಹಾಕ್ಬೇಕು. ಆ ನಾಮ ಯು ಆಕಾರ ಹಾಕ್ಬೇಕಾ ವೈ ಆಕಾರ ಹಾಕ್ಬೇಕಾ ಅಂತ ಈ ಚರ್ಚೆ ಅಷ್ಟಕ್ಕೆ ನಿಲ್ದೆ ಫ್ರಿಕ್ಷನ್ ಆಗಿ ಕೋರ್ಟ್ಗೆ ಹೋಗುತ್ತೆ. ಅವಾಗ ಬ್ರಿಟಿಷ್ ಕೋರ್ಟ್, ಪ್ರಿವಿ ಕೌನ್ಸಿಲ್ ಅಂತ. ಆ ಪ್ರಿವಿ ಕೌನ್ಸಿಲ್ಗೆ ಹೋಗಿ ಅವನಿಗೆ ನಾಮ ಏನು ಅಂತಾನೆ ಫಸ್ಟ್ ಗೊತ್ತಿರಲ್ಲ. ಪ್ರಿವಿ ಕೌನ್ಸಿಲಿನ ಜಡ್ಜಿ ಆನೆಗೆ ನಾಮ ಹಾಕ್ಬೇಕು ಅಂತಾನೆ ಅವನಿಗೆ ಗೊತ್ತಿರಲ್ಲ. ನಾಮದ ಬಗ್ಗೆ ಗೊತ್ತಿರಲ್ಲ, ಅವನ್ ಜಡ್ಜ್ಮೆಂಟ್ ಕೊಡ್ಬೇಕು. ಇದು ಒಂದು ಸೀನ್. ಆ ಜಡ್ಜ್ಮೆಂಟ್ ಬರೋ ಅಷ್ಟೊತ್ತಿಗೆ ಆನೆ ಸತ್ತೋಗುತ್ತೆ. ಇದು ಒಂದು ಸೀನ್. ಎರಡನೇದು ತೀರ್ಥ ಯಾರು ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದು ಮತ್ತೆ ಪ್ರಿವಿ ಕೌನ್ಸಿಲ್ಗೆ ಹೋಗುತ್ತೆ. ತೀರ್ಥ ಅಂದ್ರೇನೆ ಏನು ಅಂತ ಗೊತ್ತಿಲ್ಲದೆ ಇರೋಂಥ ಜಡ್ಜು ತೀರ್ಥದ ಬಗ್ಗೆ ತೀರ್ಪು ಕೊಡಕ್ಕೆ ಹೋಗ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಇದು ಅಂತಂದ್ರೆ, ಇಬ್ಬರ ಮಧ್ಯದಲ್ಲಿ ಸಾಲ್ವ್ ಮಾಡ್ಕೋಬೇಕಾಗಿರೋದನ್ನ, ಇದು ಗಂಡ ಹೆಂಡತಿ ಆಗಿರ್ಬೋದು, ಪಾರ್ಟ್ನರ್ಸ್ ಆಗಿರ್ಬೋದು, ಅಪ್ಪ ಮಕ್ಕಳು ಅಮ್ಮ ಮಕ್ಕಳು, ಅಕ್ಕ ತಂಗಿ ಅಣ್ಣ ತಮ್ಮ, ಯಾರು ಬೇಕಿದ್ರು ಆಗಿರ್ಬೋದು, ವಿತ್ ಇನ್ ದ ಫ್ಯಾಮಿಲಿ ಔಟ್ಸೈಡ್ ದ ಫ್ಯಾಮಿಲಿ, ಯಾರು ಬೇಕಿದ್ರು ಆಗಿರ್ಬೋದು. ಫ್ರಿಕ್ಷನ್ಗಳು ಬಂದೇ ಬರ್ತವೆ. ಬಿಕಾಸ್ ದಿಸ್ ಇಸ್ ಟೂ ಸಪರೇಟ್ ಮೈಂಡ್ಸ್. ಸಲ್ಯೂಷನ್ ಬೇಕಾ ಅಥವಾ ಫ್ರಿಕ್ಷನ್ ಬೇಕಾ? ಸಲ್ಯೂಷನ್ ಕೊಡುವ ಮೈಂಡ್ ಆದ್ರೆ ನಾವಿಬ್ಬರೇ ಮಾತಾಡ್ಕೊಂಡ್ಬಿಡ್ಬೋದು. ಫ್ರಿಕ್ಷನ್ ನಮ್ಮಿಬ್ಬರಲ್ಲಿದ್ರೆ ಮಾತಾಡ್ತಾ ಎಲ್ಲಾ ಫ್ರಿಕ್ಷನ್ಗಳು ಮುಗಿದೋಗುತ್ತೆ.